ಇಲ್ಲಿರೋ ಪೊಲ್ಯೂಷನ್ಲೆಸ್ ಗಾಳಿ ಇನ್ನೆಲ್ಲೂ ಸಿಗಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ಈ ಗುಡಿನ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇಟ್ಟಂಗಳಿ. ತುಂಬ ಗಟ್ಟಿ ಇದೆ, ಬರ್ತಾಯಿಲ್ಲ ಆ್ಯಕ್ಚುಲಿ ಇದು. ಸೊ ಇದು ಸಿಮೆಂಟ್, ಹಳೆಯ ಸಿಮೆಂಟ್ ನೋಡಿ. ಸೊ ಇದ್ರೊಳಗಡೆ ಸುಣ್ಣ ಇದೆ, ಆಮೇಲೆ ಉಸುಗಿದೆ, ಅದು ಬಿಟ್ಟರೆ ಬೇರೆನೂ ಕಾಣ್ತಾಯಿಲ್ಲ. ಇದನ್ನ ಆ್ಯಕ್ಚುಲಿ ನಾನು ನೋಡಿದ್ದೀನಿ ಲಿಟ್ಲರಿ. ರೌಂಡಾಗಿ ಒಂದು ತೆಗ್ಗು ಥರ ತೋಡಿ ಅದರೊಳಗಡೆ ಕಲ್ಲು ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿ ಅದರೊಳಗಡೆ ಫಸ್ಟು ಬೆಲ್ಲ ಹಾಕಿ, ಆಮೇಲೆ ಉಸುಗಾಕಿ, ಆಮೇಲೆ ಸುಣ್ಣ ಹಾಕಿ, ಮೂರು ಮಿಕ್ಸ್ ಮಾಡಿಬಿಟ್ಟು 2 ದನಗಳನ್ನಿಟ್ಬಿಟ್ಟು, ದೈತ್ಯವಾದ ದನಗಳನ್ನಿಟ್ಬಿಟ್ಟು ತುಳಿಸ್ತಾರೆ. ತುಳಿಸಿ ನೀರು ಹಾಕ್ಕೊಂಡು ತುಳಿಸ್ಕೊಂಡಿರ್ತಾರೆ. ಆವಾಗ ಈ ಥರ ಒಂದು ಮೆಟೀರಿಯಲ್ ರೆಡಿ ಆಗುತ್ತೆ. ಅದು ತುಂಬ ಗಟ್ಟಿಯಾಗಿರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಈ ಮಣ್ಣು ಇಟ್ಟಂಗಳಿನ ಯೂಸ್ ಮಾಡಿಕೊಂಡು ಇದನ್ನು ಬಿಲ್ಡ್ ಮಾಡಿದ್ದಾರೆ. ಇದನ್ನ ಆ್ಯಕ್ಚುಲಿ ಬೆಟ್ಟದ ಮೇಲೆ ಗುಡಿ ಅಂತಾರೆ. ಒಳಗಡೆ ಹೋಗೋಣ. ಇದಕ್ಕೆ ಆ್ಯಕ್ಚುಲಿ 3 ಎಂಟ್ರಿ ಇದೆ. ಮೇ ಬಿ ಈ ಫಸ್ಟ್ ಎಂಟ್ರಿಲಿ ಸೈನಿಕರು ನಿಂತ್ಕೊಳ್ತಾ ಇದ್ರು ಅಂದ್ಕೊಳ್ಳೋಣ. ಈ ಎಂಟ್ರಿಯಿಂದ ಒಳಗಡೆ ಹೋಗ್ಬೇಕು. ಸೊ ಇಲ್ಲೆಲ್ಲ ಇವಾಗ ಆ್ಯಕ್ಚುಲಿ ಗುಬ್ಬಿ ಆಮೇಲೆ ಬರ್ಡ್ಸ್ ಎಲ್ಲ ಮನೆ ಕಟ್ಕೊಂಡಿರುತ್ತೆ. ಸಿ ಹೌ ಬ್ಯೂಟಿಫುಲ್ಲಿ ಕನ್ಸ್ಟ್ರಕ್ಟೆಡ್. ಏನು ಸಕ್ಕತ್ತಾಗಿದೆ ಇದು. NSH ಜನರು ಗೋಡೆ ಸಿಕ್ಕರೆ ಸಾಕು ಬರ್ಕೊಂಡು ಕೂತ್ಕೊಂತಾರೆ. ಸೊ ಈ ಪ್ಲೇಸಲ್ಲಿ ದೀಪ ಇಟ್ಬಿಟ್ಟು ದೇವ್ರ ಗುಡಿಗೆಲ್ಲ ಬೆಳಕು ತರಿಸ್ತಾರೆ. ಈ ಗುಡಿಲಿ ವಿಗ್ರಹ ಇರಲ್ಲ. ನಿಧಿಗೋಸ್ಕರ ತೋಡಿರೋದು. ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಈ ಟೆಂಪಲ್. ಆದರೆ ಜನ ಹಾಳು ಮಾಡ್ಬಿಟ್ಟಿದ್ದಾರೆ. ನೀವು ಹತ್ಬೇಕಂದ್ರೆ ಈ ಗ್ಯಾಪ್ಗಳಿದೆಯಲ್ಲ, ಈ ಗ್ಯಾಪ್ಗಳಿಂದ ಒಳಗಡೆ ಕಾಲಿಟ್ಬಿಟ್ಟು ಹತ್ಬೇಕು. ನಾನು ಟ್ರೈ ಮಾಡ್ತೀನಿ ಇವಾಗ.
ಕಾರ್ವಿಂಗ್ಸ್ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ. ಅದ್ಭುತ. ಬನ್ನಿ ನೋಡಿ ಹೆಂಗಿರುತ್ತೆ. ಸಿಮೆಂಟೇ ಯೂಸ್ ಮಾಡಿಲ್ಲ, ಇಟ್ಟಂಗಡಿ ಆವಾಗಲೇ ಇತ್ತ. ಇದೇ ಡಿಫ್ರೆಂಟ್ ಆಗಿದೆ ಇಟ್ಟಂಗಡಿ. ಈ ಗ್ಯಾಪಲ್ಲೆಲ್ಲ ಕೆಳಗಡೆ ಪಕ್ಷಿಗಳು, ಲಿಟ್ಲರಿ ಏನು ಬ್ಯೂಟಿಫುಲ್ ಆಗಿ ಕಾರ್ವಿಂಗ್ಸ್ ಮಾಡಿದ್ದಾರೆ ಅಂದರೆ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ. ಆವಾಗಿನ ಜನ ನಿಜವಾಗ್ಲೂ, ಇವಾಗಿರೋರಿಗೆ ಇದ್ರ ಬಗ್ಗೆ ಚೂರೂ ಗೊತ್ತೇ ಇಲ್ಲ. ಈ ಟೆಂಪಲ್ನ ಏನು ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಬ್ರೋ, ಕರೆಕ್ಟಾಗಿ ಚೌಕಟ್ಟಲ್ಲಿ ಕಂಪೌಂಡ್ ಮಾಡಿ, ಕಂಪೌಂಡ್ ಒಳಗಡೆ ಗುಡಿನ ಮಾಡಿದ್ದಾರೆ. ಅದು ಕಲ್ಲು ಮೇಲೆ. ಅರ್ಥ ಆಗ್ತಿದೆಯಾ? ಮೇಲೆ ಮಾಡಿದ್ದಾರೆ. ಆಮೇಲೆ ಇದು ಬೀಸ್ಮೆಂಟ್ ಇಲ್ಲ ಈ ಗುಡಿಗೆ, ಆದ್ರೂ ಇಲ್ಲಿವರೆಗೂ ಸ್ಟಡಿಯಾಗಿ ಸ್ಟ್ರಾಂಗಾಗಿ ನಿಂತ್ಕೊಂಡಿದೆ. ಹೌ ಇಸ್ ಇಟ್ ಪಾಸಿಬಲ್? ಬಂಡೆ ಹಿಂಗಿದೆ, ಆ ಬಂಡೆ ಮೇಲೆ ಗುಡಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಎಷ್ಟು ಜನ ಮಾಡಿರಬೇಕು, ಎಷ್ಟು ದಿನ ಮಾಡಿರಬೇಕು. ಇದ್ರ ಕಾಂಟ್ರಾಕ್ಟರ್ ಯಾರು, ಇದನ್ನ ಬಿಲ್ಡ್ ಮಾಡಿರೋದು ಯಾರು, ಇದ್ರ ಇಂಜಿನಿಯರ್ ಯಾರು? ನೋ ಒನ್ ನೋಸ್. ಯಾವಾಗ ಮಾಡಿದ್ರು, ಏನು ಮಾಡಿದ್ರು, ಹೆಂಗೆ ಮಾಡಿದ್ರು, ನೋ ಒನ್ ನೋಸ್. ಇದನ್ನ ಆ್ಯಕ್ಚುಲಿ ಬಂಡೆ ಮೇಲೆ ಗುಡಿ ಅಂತ ನಮ್ಮೂರಲ್ಲಿ ಮಾತ್ರ ಗೊತ್ತು ಜನಗಳಿಗೆ. ಇಲ್ಲಿ ಯಾರೂ ಬರಲ್ಲ, ಯಾಕಂದರೆ ಇಲ್ಲಿ ಬರೋಕ್ಕೆ ದಾರಿ ಯಾರು ಗೊತ್ತಿಲ್ಲ. ಇಲ್ಲಿಂದ ಹಿಂದ್ಗಡೆನೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೇ ಬಿ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ, ಆ ಪ್ಲೇಸ್ನ ಆನೆ ಸಾಲು, ಒಂಟೆ ಸಾಲು ಅಂತಾರೆ. ಆನೆಗಳನ್ನ ಆಮೇಲೆ ಕುದುರೆಗಳನ್ನ ಯುದ್ಧಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಮುಗಿಸ್ಕೊಂಡು ಬಂದು ಅವ್ರನ್ನ ಅಲ್ಲಿ ಕಟ್ತಾಯಿದ್ರು ಅಂತ. ಈ ಗುಡಿಗೆ ದೇವರು ಇಲ್ಲ, ಹೊಡೆದ್ಬಿಟ್ಟಿದ್ದಾರೆ, ಕೆಳಗಡೆ ಎಲ್ಲ ತೋಡ್ಬಿಟ್ಟಿದ್ದಾರೆ ಬಂಗಾರಕ್ಕೋಸ್ಕರ. ಏನಕ್ಕೆ ಮಾಡಿದ್ರು ಅಂತ ಇದ್ದೀನಿ ಬ್ರೋ. ಎರಡು ಮುಂದ್ಗಡೆ ಈ ಥರ ಕಮನ್ ಇದೆ, ಒಂದು ಎಂಟ್ರೆನ್ಸ್ ಬರೋಕ್ಕೆ, ಇನ್ನು ಎರಡು ಇದೆಯಲ್ಲ, ಈ ಎರಡಲ್ಲಿ ಸೈನಿಕರು ನಿಂತ್ಕೊತಾ ಇದ್ರು. ಈ ಕಾಂಪೌಂಡ್ ಒಳಗಡೆ ಬಾಕ್ಸ್ ಥರ ಮನೆ ಥರ ಮಾಡಿದ್ದಾರೆ, ಚಿಕ್ಕ ಚಿಕ್ಕದು. ಆ ಮನೆಯಲ್ಲಿ ದೀಪ ಇಡ್ತಾಯಿದ್ರು. ಆ ಲೈಟಿಂಗ್ಸ್ ಹೆಂಗಿರ್ತಾಯಿತ್ತು, ಯಾರು ಬರ್ತಾಯಿದ್ರು, ಯಾವ ದೇವಸ್ಥಾನ, ಎಲ್ಲ ಕ್ವಶನ್. ಯಾಕೆ ಇದನ್ನು ಗೌರ್ಮೆಂಟ್ ತೊಗೊಂಡು ಬಿಲ್ಡ್ ಮಾಡಬಾರ್ದು? ಹೋಗ್ಲಿ ಬಿಡಿ, ಗೌರ್ಮೆಂಟ್ ಮತ್ತೆ ಕೈ ಇಟ್ಟರೆ, ಇವಾಗ ಚೆನ್ನಾಗಿದೆ, ಗೌರ್ಮೆಂಟ್ ಇಟ್ಟರೆ ಮತ್ತೆ ನನಗೆ ಬೇಕಾಗಿಲ್ಲ ಅದ್ರ ಬಗ್ಗೆ ಲಕ್ಷ್ಮಣ್. ಆದರೂ ಪ್ಲೀಸ್ ಮ್ಯಾಮ್, ಗುಡಿ ತುಂಬ ಚೆನ್ನಾಗಿದೆ. ಬಾಯ್.